ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕವನ್. ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ಹಿಂದೂಪುರ ಬಲಿಜ ಸೇವಾ ಸಂಘದ ನಾಯಕರ ಮುಂದಾಳತ್ವದಲ್ಲಿ ಶ್ರೀಕೃಷ್ಣದೇವರ ಪ್ರತಿಮೆ ಅನಾವರಣೆ ಕಾರ್ಯಕ್ರಮವನ್ನು ನವೀನ್ ನಿಸ್ಟಲ್ ರವರು ಶ್ಲಾಘಿಸಿದರು. ರಾಯರ ಜಯಂತ್ಯೋತ್ಸವದ ಆಚರಣೆ ಶುಭ ಕೋರಿದ ಅವರು ಮುಂದಿನ ರಾಜಕೀಯ ನಾಯಕತ್ವದ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆಯ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳ ಪರವಾಗಿ ಶುಭ ಕಾಮನೆ ಸಂದೇಶವನ್ನು ರವಾನಿಸಲಾಯಿತು. ಈ ಸಂದರ್ಭದಲ್ಲಿ ಬಲಿಜ ಸಮುದಾಯದ ಪಾವಗಡ ಕೊಂಡಪ್ಪ, ಮಂಡ್ಯ ನಾಗರಾಜ್, ಕೋಲಾರ ರಾಘವೇಂದ್ರ ಉಪಸ್ಥಿತರಿದ್ದರು. ಅವರನ್ನು ರಾಜ್ಯ ಬಲಿಜ ಸಮಗ್ರ ವೇದಿಕೆ ವತಿಯಿಂದ ಅಭಿನಂದನೆ. Okay, bro. Done. Okay. ಇಂದು ಮೈಸೂರಿನ ವಿಜಯನಗರದಲ್ಲಿ ಶ್ರೀಕೃಷ್ಣ ದೇವರಾಯರ 552ನೇ ಜಯಂತಿಯನ್ನು ಆಚರಿಸಲಾಯಿತು. ಮುಖಂಡರಾದ ರಾಕೇಶ್ ನಾಯ್ಡು ರವರ ನೇತೃತ್ವದಲ್ಲಿ ನಡೆದಂತಹ ಶ್ರೀಕೃಷ್ಣ ದೇವರ ಜಯಂತಿ ಕಾರ್ಯಕ್ರಮದಲ್ಲಿ ಮಹಾರಾಜ ಕಾಲೇಜು ಕನ್ನಡ ಅಧ್ಯಾಪಕರಾದ ಡಾ ಎಸ್ ಕೃಷ್ಣಪ್ಪರವರು ಪ್ರಧಾನ ಭಾಷಣಕಾರರಾಗಿ ಆಗಮಿಸಿ ಮಾತನಾಡುತ್ತಾ, ಶ್ರೀಕೃಷ್ಣ ದೇವರಾಯರ ಕಾಲ ಅದೊಂದು ಸುವರ್ಣಯುಗ. ತರಕಾರಿ ರೀತಿ ಚಿನ್ನ, ಬೆಳ್ಳಿ, ವೈಡೂರ್ಯಗಳನ್ನು ಮಾರುತ್ತಿದ್ದರಿಂದ ಸೀನಿಯರ್ ಇತಿಹಾಸ ತಜ್ಞ ಹೇಳಿದ್ದಾನೆ. ಬೆಂಗಳೂರಿನ ಪಾಳೇಗಾರ ಹಾಗೂ ನಾಡಪ್ರಭು ಕೆಂಪೇಗೌಡ, ಕೊಡಗಿನ ಅರಸರು, ಮೈಸೂರಿನ ಅರಸರು ವಿಜಯನಗರ ಕಾಲದಲ್ಲಿ ಅತ್ಯಂತ ವರ್ಣರಂಜಿತವಾಗಿ ರಾಜ್ಯಭಾರ ಮಾಡುತ್ತಿದ್ದರು. ಬಿಜಾಪುರ ದೊರೆ ಆದಿಲ್ ಶಾಹಿ ಶ್ರೀಕೃಷ್ಣ ದೇವರಾಯರ ಅಡಿಯಲ್ಲಿ ಕೆಲಸವನ್ನ ಮಾಡುತ್ತಿದ್ದನು. ಅಖಂಡ ಹಿಂದೂ ಸಾಮ್ರಾಜ್ಯವನ್ನ ಸ್ಥಾಪಿಸುವಲ್ಲಿ ಶ್ರೀಕೃಷ್ಣ ದೇವರಾಯರ ಪಾತ್ರ ಬಹಳ ಪ್ರಮುಖವಾಗಿದ್ದುದು. ಅಶೋಕನನ್ನ ಬಿಟ್ಟರೆ ಅಖಂಡ ಭಾರತ ಸಾಮ್ರಾಜ್ಯದ ಪ್ರತಿಷ್ಠಾಪನೆ ಶ್ರೀಕೃಷ್ಣ ದೇವರಾಯ ಎಂದು ಹೇಳಲು ಹೆಮ್ಮೆಯಾಗುತ್ತದೆ ಎಂದು ಹೇಳಿದರು. ಮುಖಂಡರಾದ ಸುಧಾಕರ್ ನಾಯ್ಡು, ಭಾನುಪ್ರಕಾಶ್, ಲೀಲಾವತಿ ನಾಯ್ಡು, ಪ್ರಾಧ್ಯಾಪಕ ವಿಜಯ್ ಕುಮಾರ್, ನಿರ್ದೇಶಕ ಸುರೇಶ್, ಯೋಗೀಶ್, ಚಿನ್ನಸ್ವಾಮಿ ಹಾಗೂ ಕಾಮರಾಜ್ ಇನ್ನೂ ಇತರರು ಭಾಗವಹಿಸಿದರು. ಹಿಂದೂ ಸಾಮ್ರಾಜ್ಯವನ್ನು ಕಾಲದಲ್ಲಿ ಇದ್ದಂಥ ಕವಿಗಳಿಗೆ ಪೋಷಣೆ, ಸಾಹಿತ್ಯಿಕರ ಪೋಷಣೆ, ಬಗ್ಗೆ ನಮಗೆ ಭಾಳ ನಮ್ಮ ಜನಾಂಗದ ದೊರೆ ಇಷ್ಟರ ಮಟ್ಟಿಗೆ ಅಖಂಡ ಸಾಮ್ರಾಜ್ಯವನ್ನು ಕಟ್ಟಿ ಅಖಂಡ ಭೂಭಾರತವನ್ನು ಆದಂಥದ್ದು ಅರವಿಡು ವಂಶ, ಸಾರ್ವವಂಶ, ಕಿರುವಂಶ, ಸಂಗಮ ವಂಶ ಅಂತ 4 ವಂಶ ಬರ್ತದೆ ಇತಿಹಾಸದಲ್ಲಿ. ಅದರಲ್ಲಿ ಕೃಷ್ಣದೇವರಾಯನನ್ನು ಮುಗಿಸ್ಬೇಕು ಅನ್ನುವ ವಂಚು ಭಾಳ ಇರ್ತದೆ. ಯಾಕೆಂದರೆ ಸಮರ್ಥನಾಗಿರ್ತಾನೆ ಬೇರೆ. ಈ ಕೃಷ್ಣದೇವರಾಯ ಚಿಕ್ಕಂದಿರಬೇಕಾದ್ರೆ ಎಲ್ಲ ಸಾಹಿತ್ಯ ಅಭ್ಯಾಸ ಮುಕ್ತ ಮೌಲ್ಯ ಅಂತ ಬರೀತಾರೆ. ಅದು ಸಹ ಎಷ್ಟು ಚೆನ್ನಾಗಿದೆ ಅಂತಂದರೆ ಸ್ವತಃ ತೆರಳಿ ರಾಮಕೃಷ್ಣ ಇವರ ಅರ್ಥದಲ್ಲಿ ವಿಕಟ ಕವಿ ಇದ್ದರು. ಅಮೋಕ್ತ ಮೌಲ್ಯದಲ್ಲಿ ಆ ಒಂದು ಮೌಲ್ಯಭರಿತವಾದಂಥ ರಾಜ್ಯಭಾರವನ್ನು ಹೇಗೆ ಕಟ್ಕೋಬೇಕು. ಇಡೀ ಅಲ್ಲಿ ಭಾಷೆ ಇರಲಿಲ್ಲ, ತೆಲುಗು, ತಮಿಳು, ಕನ್ನಡ ಇವೇನಿರಲಿಲ್ಲ. ಒಟ್ಟಾರೆ ಹಿಂದೂ ಸಾಮ್ರಾಜ್ಯದ ಪರಿಕಲ್ಪನೆ ಒಳಗಡೆ ಇತಿಹಾಸವನ್ನು ಹೇಗೆ ಅಶೋಕ ಯಾವ ರೀತಿ ವಿಸ್ತಾರ ಮಾಡಿದ, ಅದೇ ಅಶೋಕನ ಬಿಟ್ಟರೆ ನೆಕ್ಸ್ಟು ನಮಗೆ ಕೃಷ್ಣದೇವರಾಯನೇ ಬರೋದು. ಇಷ್ಟು ದೊಡ್ಡ ವಿಶಾಲವಾದ ಮಟ್ಟದಲ್ಲಿ ರಾಜ್ಯವನ್ನು ವಿಸ್ತಾರ ಮಾಡಿದಂಥ ದೊರೆಗಳನ್ನು ನಾವಿನ್ನು ಮುಂದೆ ಕಾಣಲ್ಲ. ಮೈಸೂರು ಸಂಸ್ಥಾನ ದೊರೆಗಳು ಇವರ ಅಧೀನದಲ್ಲಿರ್ತಾರೆ, ಕೊಡಗು ದೊರೆಗಳು ಇವರ ಅಧೀನದಲ್ಲಿರ್ತಾರೆ, ಕೆಳದಿ ದೊರೆಗಳು ಇವರ ಅಧೀನದಲ್ಲಿರ್ತಾರೆ. ವಿಜಯನಗರದ ಸಾಮಂತರು ಅಂದರೆ ಅಖಂಡ ಕರ್ನಾಟಕ ರಾಜ್ಯವೆಲ್ಲ ವಿಜಯನಗರದ ಸಾಮಂತರೇ. ಒಂದು ಹೇಗೆ ನಾವು ತರಕಾರಿಯಲ್ಲಿ ವ್ಯಾಪಾರ ಮಾಡ್ತಿದ್ದೋ ಅಂತಂದರೆ ಆ ರೀತಿ ವಜ್ರವನ್ನು ವ್ಯಾಪಾರ ಮಾಡ್ತಾಯಿದ್ವಿ. ವಜ್ರವನ್ನು ಬೀದಿಲಿ ಅದನ್ನು ಓಎನ್ ಸ್ಟ್ಯಾಂಗ್ ಹೇಳ್ತದೆ.
ಅವನ ಒಂದು ಚೀನಿ ಭಾಷೆಯಲ್ಲಿ ಕೃಷ್ಣದೇವರಾಯನಲ್ಲಿ ಚಿನ್ನವನ್ನು ವಜ್ರವನ್ನು ವೈಢೂರ್ಯವನ್ನು ಬೀದಿಲಿ ಮಾಡ್ತಾಯಿದ್ರು. ಅದು ಸುವರ್ಣಯುಗ. ಅದಕ್ಕೆ ಎಲ್ಲವೂ ಸುವರ್ಣಯುಗ ಅಲ್ಲ, ವಿಜಯನಗರ ಸಾಮ್ರಾಜ್ಯವೇ ಸುವರ್ಣಯುಗ. ಸುಮ್ಮನೆ ಎಲ್ಲಕ್ಕೂ ಸುವರ್ಣಯುಗ ಅಂತಾರೆ. ಸುವರ್ಣಯುಗ ಅಂದ್ರೆ ಏನು? ಚಿನ್ನವನ್ನು ಯಾರು ಬೀದಿಲಿ ಮರೋದು ನೋಡಿದೀವ? ಈ ಶ್ರೀರಂಗಪಟ್ಟಣದಲ್ಲಿ ಇದ್ರೆ ವಜ್ರಪುಡಿ ಹೋಗ್ತಾರೆ, ಇವಾಗ ಪೂರ್ಣ ಏನು ಹೋಗ್ತದ್ದು ಅವ್ರು ಅಂತ ಹೇಳ್ತಾರೆ. ನಾವು ಕೇಳಿದ್ದೀವಿ. ಆದರೆ ಇಂಥ ಒಬ್ಬ ಸಾಮ್ರಾಜ್ಯ ಕಟ್ಟಿದಂತಹ ದೊರೆ ನಮ್ಮ ಸಮಾಜದಲ್ಲಿ ಇರೋದು ನಾವು ಪವಿತ್ರ